ಯುದ್ಧದ ಪರಿಣಾಮ ರೂಪಾಯಿಯ ಮೌಲ್ಯದಲ್ಲಿ ಮತ್ತೆ ಕುಸಿತ ಕಂಡಿದೆ. ಇಂದು ರೂಪಾಯಿ ಮೌಲ್ಯ 12 ಪೈಸೆ ಇಳಿಕೆಯಾಗಿದ್ದು $1ಗೆ 93 ರೂಪಾಯಿ 83 ಪೈಸೆ ಆಗಿದೆ. ಇದರ ಪರಿಣಾಮವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದ್ದು ಪ್ರತಿ ಬ್ಯಾರೆಲ್ಗೆ $113ಗೆ ತೈಲ ಬೆಲೆ ಏರಿಕೆಯಾಗಿದೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ಗಗನಕ್ಕೇರಿದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದೆ. ಚಿನ್ನದ ದರ ಶೇಕಡ 2 ಹಾಗೂ ಬೆಳ್ಳಿ ಶೇಕಡ 3.5 ಇಳಿಕೆ ಕಂಡಿವೆ. ಬೆಳ್ಳಿ ಪ್ರತಿ ಕೆಜಿ ಬೆಲೆ 4,20,048 ರೂಪಾಯಿಯಿಂದ ಇಂದು 2,06,360 ರೂಪಾಯಿಗೆ ಇಳಿಕೆಯಾಗಿದ್ದು, ಚಿನ್ನ ಪ್ರತಿ 10 ಗ್ರಾಂಗೆ 1,80,779 ರೂಪಾಯಿಯಿಂದ 1,35,800 ರೂಪಾಯಿಗೆ ಇಳಿಕೆಯಾಗಿದೆ. ಎಲ್ಪಿಜಿ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿರುವಂತೆಯೇ ಕರಾವಳಿ ಗೋಡಂಬಿ ಉದ್ಯಮಕ್ಕೂ ಹೊಡೆತ ಬಿದ್ದಿದೆ. ಉಡುಪಿ, ಮಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇರುವ 650ಕ್ಕೂ ಹೆಚ್ಚು ಗೋಡಂಬಿ ಕಾರ್ಖಾನೆಗಳು ಸಂಕಷ್ಟ ಎದುರಿಸುತ್ತಿವೆ. ಸೌತ್ ಆಫ್ರಿಕಾದಿಂದ ಆಗುವ ಗೋಡಂಬಿ ಆಮದು ದುಬೈ ಮೂಲಕ ನಡೆಯುವುದರಿಂದ ಯುದ್ಧದ ಪರಿಣಾಮವಾಗಿ ಸರಬರಾಜು ವ್ಯತ್ಯಯ ಉಂಟಾಗಿದೆ. ಇದರ ಪರಿಣಾಮವಾಗಿ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತು ತಲುಪದೆ ಸಮಸ್ಯೆ ಎದುರಾಗಿದೆ. ಇನ್ನೊಂದೆಡೆ ಹೋಟೆಲ್ಗಳು ಮುಚ್ಚಿರೋದ್ರಿಂದ ಡೊಮೆಸ್ಟಿಕ್ ಮಾರ್ಕೆಟ್ ಕೂಡ ಕುಸಿತ ಕಂಡಿದ್ದು ಉತ್ಪನ್ನಗಳು ಸ್ಟಾಕ್ ಆಗ್ತಿವೆ. ಲಕ್ಷಾಂತರ ಮಂದಿ, ವಿಶೇಷವಾಗಿ ಮಹಿಳೆಯರು ಅವಲಂಬಿಸಿರುವ ಈ ಉದ್ಯಮದಲ್ಲಿ ಕೆಲಸದ ಕೊರತೆ ಉಂಟಾಗುವ ಭೀತಿ ಎದುರಾಗಿದೆ. ಯುದ್ಧ ಮುಂದುವರೆದರೆ ಗೋಡಂಬಿ ಉದ್ಯಮಕ್ಕೆ ಗಂಭೀರ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಬೇಕರಿ ಮಾಲೀಕರು ಪರದಾಡ್ತಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏಕಾಏಕಿ ದುಪ್ಪಟ್ಟಾಗಿದೆ. 15 ದಿನಗಳಿಂದ ಸಿಲಿಂಡರ್ ಸಿಗದ ಕಾರಣ ಬೇಕರಿ ಐಟಂ ಕಡಿತಗೊಳಿಸಲು ಮಾಲೀಕರು ಮುಂದಾಗಿದ್ದಾರೆ. ಪ್ಯಾಕಿಂಗ್ ಐಟಂಗಳನ್ನು ಮಾರಾಟ ಮಾಡೋದಕ್ಕೆ ಬೇಕರಿಗಳು ಮೊರೆ ಹೋಗಿದ್ದಾವೆ. ಸಿಲಿಂಡರ್ ಕೇಳಿದ್ರು ಇಂದು ನಾಳೆ ಅಂತ ಗ್ಯಾಸ್ ಏಜೆನ್ಸಿಯವರು ಸಬೂಬು ಹೇಳ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ನಾವು ನಷ್ಟಕ್ಕೆ ಸಿಲುಕ್ತೀವಿ ಅಂತ ಬೇಕರಿ ಮಾಲೀಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ನಿಂದ ವಿಜಯನಗರ ಜಿಲ್ಲೆಯಲ್ಲಿ ಟೊಮೆಟೊ ಬೆಲೆ ದಿಢೀರ್ ಕುಸಿತ ಕಂಡಿದೆ. 1,000ದಿಂದ 1,200 ರೂಪಾಯಿ ಇದ್ದ ಒಂದು ಬಾಕ್ಸ್ ಟೊಮೆಟೊ ಇದೀಗ 100ರಿಂದ 80 ರೂಪಾಯಿಗೆ ಕುಸಿತ ಕಂಡಿದೆ. 20 ರೂಪಾಯಿಗೆ 2ರಿಂದ 4 ಕೆಜಿ ಟೊಮೆಟೊ ಮಾರಾಟ ಆಗ್ತಾ ಇತ್ತು. ಕಳೆದ ಒಂದು ವಾರದಿಂದ ನಿರಂತರವಾಗಿ ಬೆಲೆ ಕುಸಿತ ಕಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಅಧಿವೇಶನದಲ್ಲಿ ರಾಜ್ಯದಲ್ಲಿ ಮುಂದಿನ ಬಜೆಟ್ ಮಂಡಿಸೋದು ಯಾರು ಅನ್ನೋ ಚರ್ಚೆ ಸದ್ದು ಮಾಡಿದೆ. ಬಜೆಟ್ ಮೇಲೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಚರ್ಚೆ ಮಾಡ್ತಿದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಧ್ಯ ಪ್ರವೇಶಿಸಿ ಸಿಎಂ ಇನ್ನು ಎಷ್ಟು ಬಜೆಟ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಇನ್ನು 2 ಬಜೆಟ್ ಮಂಡಿಸ್ತಾರೆ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಉತ್ತರಿಸಿದ್ದಾರೆ. ಜಮೀರ್ ಹೇಳಿಕೆ ಕೇಳಿ ಸುನಿಲ್ ಕುಮಾರ್ ನಕ್ಕು ಸುಮ್ಮನಾಗಿದ್ದಾರೆ. ಪ್ರೀತಿಸಿ ಮದುವೆಯಾದ ಪತ್ನಿ ಮೇಲೆ ಸಂಶಯ ಪಟ್ಟು ಪತಿರಾಯ ಕಲ್ಲಿನಿಂದ ಜಜ್ಜಿ ಆಕೆಯನ್ನ ಹತ್ಯೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗೋಮನಕೊಪ್ಪ ಗ್ರಾಮದಲ್ಲಿ ಕಂಡುಬಂದಿದೆ. 33 ವರ್ಷದ ಶಿವಕ್ಕ ಎಂಬಾಕೆ ಪತಿ ಬಸವರಾಜನಿಂದ ಕೊಲೆ ಮಾಡಿದ್ದಾನೆ. 15 ವರ್ಷಗಳ ಹಿಂದೆ ಶಿವಕ್ಕ ಮತ್ತು ಬಸವರಾಜ ಪ್ರೀತಿಸಿ ಮದುವೆಯಾಗಿದ್ರು. ದಂಪತಿಗೆ 3 ಮಕ್ಕಳು ಸಹ ಇದ್ರು. ಕಳೆದ ಕೆಲವು ವರ್ಷಗಳಿಂದ ದಂಪತಿ ಮಧ್ಯೆ ಗಲಾಟೆ ನಡೀತಾ ಇತ್ತು. ಈ ಗಲಾಟೆ ತಾರಕಕ್ಕೇರಿ ಶಿವಕ್ಕಳನ್ನ ಬಸವರಾಜ ಹತ್ಯೆ ಮಾಡಿದ್ದಾನೆ. ದೊಡ್ಡವಾಡ ಪೊಲೀಸರು ಆರೋಪಿ ಬಸವರಾಜನನ್ನ ಬಂಧಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕರಿಯಣ್ಣ ಸಂಗಟಿ ನಿಧನರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ವೇಳೆ ಕೊನೆಯುಸಿರೆಳೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿದ್ದ ಕರಿಯಣ್ಣ ಸಂಗಟಿ 2 ಬಾರಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ದುರಂಧರ್ 2 ಚಿತ್ರ ರಿಲೀಸ್ ಆದ ಬೆನ್ನಲ್ಲೇ ಪಾಕಿಸ್ತಾನದಾದ್ಯಂತ ಕಳವಳ ಸೃಷ್ಟಿಯಾಗಿದೆ. ದುರಂಧರ್ ಸಿನಿಮಾದಂತೆ ಭಾರತದ ಸ್ಪೈ ಏಜೆಂಟ್ಗಳು ಪಾಕಿಸ್ತಾನದಲ್ಲಿ ವಾಸ್ತವ್ಯ ಹೂಡಿದ್ದಾರೋ ಅನ್ನೋ ಅನುಮಾನ ಪಾಕ್ ಜನರನ್ನ ಕಾಡಿದೆ. ಹೀಗಾಗಿ ಕರಾಚಿಯ ಲಿಯಾರಿಯಲ್ಲಿ ಬೀದಿಯಲ್ಲಿದ್ದ ಭಿಕ್ಷುಕರನ್ನ ಪೊಲೀಸರ ಸಹಾಯದೊಂದಿಗೆ ಸ್ಥಳೀಯರು ಪರಿಶೀಲನೆ ನಡೆಸಿದ್ದಾರೆ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಲೇಟ್ ನೈಟ್ ಡ್ರೈವ್ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮುಂಬೈನ ಪ್ರಸಿದ್ಧ ಸಿ ಲಿಂಕ್ ರಸ್ತೆಯಲ್ಲಿ 9 ಕೋಟಿಯ ವೈಟ್ ಕಲರ್ ಟಾಪ್ ಡೌನ್ ರೋಲ್ಸ್ ರಾಯಲ್ಸ್ ಕಾರಿನಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಜಾಲಿ ರೈಡ್ ಮಾಡಿದ್ದಾರೆ.